ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ಮೈಸೂರಿಗೆ ದಸರಾ ಆನೆಗಳ ಆಗಮನ, ಅರಣ್ಯ ಭವನ, ಕೃಷ್ಣಪುರಪುರಂ ಮೈಸೂರು. ಇಲ್ಲಿಂದ ಅರಮನೆಗೆ 23/8/2024 ಶುಕ್ರವಾರ ಬೆಳಗ್ಗೆ 8:30 ಆನೆಗಳನ್ನ ಕರ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು. ಕೃಷ್ಣಮೂರ್ತಿಪುರಂ ಇರತಕ್ಕಂಥ ಅರಣ್ಯ ಭವನದಿಂದ ಈಗ ಆನೆಗಳು ಬೆಳಿಗ್ಗೆ 8:30 ಹೊರಡ್ತಾ ಇದೆ. ತಾವು ನೋಡ್ತಾ ಇದ್ದೀರಾ. ಈಗ ಒಂದೊಂದಾಗಿ ಆನೆಗಳು ಅರಣ್ಯ ಭವನದ ಗೇಟಿನಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದನ್ನು ತಾವೀಗ ಗಮನಿಸ್ಬೋದು. ಅಭಿಮನ್ಯು ಆನೆ ಪ್ರಪ್ರಥಮವಾಗಿ ಅರಣ್ಯ ಭವನದಿಂದ ಹೊರಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಎಲ್ಲ ದಸರಾದ ಅಭಿಮಾನಿಗಳು ಆನೆಗಳನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಈಗ ಎಲ್ಲರೂ ಕೂಡ ಕ್ಯಾಮರಾಗಳಿಂದ, ಮೊಬೈಲ್ಗಳಿಂದ ಆನೆಗಳು ಹೋಗ್ಬರ್ತಾ ಇರ್ತಕ್ಕಂಥದ್ದನ್ನ ಕ್ಲಿಕ್ಕಿಸಿಕೊಳ್ತಾ ಇರ್ತಕ್ಕಂಥದ್ದು, ವಿಡಿಯೋ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ನೀಲಿ ಬಣ್ಣದ ಗೌನು, ಕಂಡಿ ಬೇರುಂಡ ಇರ್ತಕ್ಕಂಥ ಈ ಒಂದು ಆನೆಯನ್ನು ಸ್ವಾಗತ ಮಾಡ್ತಾ ಇರ್ತಕ್ಕಂಥದ್ದು. ಕೆಂಪು ಬಣ್ಣದ್ದು ಮತ್ತು ನೀಲಿ ಬಣ್ಣದ್ದು, ತೈಳು ನೀಲಿ ಬಣ್ಣದ್ದು ಇತ್ಯಾದಿ ಬಣ್ಣಗಳಿಂದ ಗೌನುಗಳನ್ನು ಹಾಕಿರ್ತಕ್ಕಂಥ ಆನೆಗಳನ್ನ ಈಗ ಅರಣ್ಯ ಭವನದಿಂದ ಹೊರಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಈಗ ಬೆಳಿಗ್ಗೆ 8:30 ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ಇರತಕ್ಕಂಥ ಅರಣ್ಯ ಭವನದಿಂದ ಮೈಸೂರು ಅರಮನೆಗೆ ಇವತ್ತು ಆನೆಗಳನ್ನು ಸ್ವಾಗತ ಮಾಡೋದಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ. 22ನೇ ತಾರೀಕು 22/8/2024 ವೀರನ ಹೊಸಹಳ್ಳಿಯಿಂದ ಆನೆಗಳನ್ನ ಮೈಸೂರಿಗೆ ಲಾರಿಗಳ ಮುಖಾಂತರ ಕರೆತರಲಾಯಿತು. ಮತ್ತು ಈಗ ಅವು ಒಂದು ದಿನ ಮೈಸೂರಿನ ಅರಣ್ಯ ಭವನದಲ್ಲಿ, ಕೃಷ್ಣಮೂರ್ತಿಪುರಂ ಇರತಕ್ಕಂಥ ಅರಣ್ಯ ಭವನದಲ್ಲಿ ವಿಶ್ರಾಂತಿ ತೆಗೆದುಕೊಂಡು 23ನೇ ತಾರೀಕು ಅವುಗಳಿಗೆ ಸೂಕ್ತ ಆಹಾರಗಳನ್ನು ಕೊಟ್ಟು ಅವುಗಳಿಗೆ ಅಲಂಕಾರಗಳನ್ನು ಮಾಡಿಕೊಂಡು ಗೌನಿಗಳನ್ನ ಹಾಕೊಂಡು ಈಗ ಅರಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಉತ್ಸವನಾಗ ತಾವು ನೋಡ್ತಾ ಇದ್ರ. ಎಲ್ಲ ಸಾರ್ವಜನಿಕರು, ಅರಣ್ಯ ಆನೆಗಳ ಅಭಿಮಾನಿಗಳು, ದಸರಾ ಅಭಿಮಾನಿಗಳು ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಅರಣ್ಯ ಭವನದಿಂದ ಹೊರಕ್ಕೆ ಬಂದು ಎಲ್ಲೂ ಕೂಡ ಕೃಷ್ಣಮೂರ್ತಿಪುರದ ಹೊರಕ್ಕೆ ಹೋಗ್ತಾ ಇದೆ. ಆನೆಗಳ ಹಿಂಬದಿಯ ಒಂದು ನೋಟವನ್ನು ತಾವೀಗ ನೋಡ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ದೃಶ್ಯ. ಈಗ ಕೃಷ್ಣಮೂರ್ತಿಪುರಂ ಮುಖ್ಯ ರಸ್ತೆಯಲ್ಲಿ ಸಾಕ್ತಾ ಇರ್ತಕ್ಕಂಥ ಅಭಿಮನ್ಯು ಆನೆ, ಇತರ 8 ಆನೆಗಳಂತ ನೋಡ್ತಾರೆ. ಒಟ್ಟು 9 ಆನೆಗಳನ್ನ ಇವತ್ತು ಮೊದಲನೇ ಕಂತಾಗಿ ವೀರನ ಹೊಸಹಳ್ಳಿಯಿಂದ ಮೈಸೂರಿಗೆ ಕರೆತಂದಿದ್ದಾರೆ. ಈಗ ಇವತ್ತು ವಿಶೇಷವಾಗಿರುತ್ತ ದಿನವಾದ್ರಿಂದ ಆನೆಗಳನ್ನು ಕರ್ಕೊಂಡ್ಬಂದು ಮೈಸೂರಿಂದ ಅರಣ್ಯ ಭವನದಿಂದ ಮೈಸೂರದ ಅರಮನೆಗೆ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಉತ್ಸವನೀಗ ತಾವು ನೋಡ್ತಾ ಇದ್ದೀರಾ. ಎಲ್ಲ ಆನೆಗಳಿಗೂ ಅಲ್ಲಿ ಇರತಕ್ಕಂಥ ಅರಣ್ಯ ಭವನದ ಸಿಬ್ಬಂದಿಗಳು, ಮುಖ್ಯಸ್ಥರು ಆನೆಗಳಿಗೆ ಬೆಲ್ಲವನ್ನು ಕೊಟ್ಟು ಅವುಗಳನ್ನು ಸ್ವಾಗತ ಮಾಡಿ ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದನ್ನ ತಾವೇನು ಅಂತ ನೋಡಿದ್ವಿ. ಬೆಲ್ಲವನ್ನು ಕೊಡ್ತಾ ಇರ್ತಕ್ಕಂಥ ಉತ್ಸವನೀಗ ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಸಿಬ್ಬಂದಿ ವರ್ಗದವರು ಕೂಡ ಆನೆಗಳಿಗೆ ಬೆಲ್ಲವನ್ನು ಕೊಟ್ಟು ಅವರಿಗೆ ಶಿಶಿಯನ್ನು ಹಂಚಿ ಅವುಗಳನ್ನ ಅರಮನೆಗೆ ಸ್ವಾಗತ ಮಾಡ್ತಾ ಇರ್ತಕ್ಕಂಥದ್ದನ್ನು, ಅರಮನೆಗೆ ಕಳಿಸ್ಕೊಡ್ತಾ ಇರ್ತಕ್ಕಂಥ ಉತ್ಸವನೀಗ ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಸಂಭ್ರಮವಾದ ವಾತಾವರಣ ಇದೆ ಇಲ್ಲಿ. ಬೆಳಿಗ್ಗೆ 8 ಗಂಟೆಗೆ ಎಲ್ಲ ಸಾರ್ವಜನಿಕರು ಬಂದು ಆನೆಗಳನ್ನು ನೋಡೋದಕ್ಕೋಸ್ಕರ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದಾರೆ. ಈಗ ಆನೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಆಭರಣಗಳನ್ನು ತೊಡಿಸಿ, ಗೌನೆಗಳನ್ನು ಹಾಕಿಕೊಂಡು ಅವುಗಳ ಕಾಲುಗಳಿಗೆ ಒಳ್ಳೆಯ ಒಂದು ಚಿತ್ರಣವನ್ನು ಬಿಡಿಸಿ ಮುಂದೆ ಹೂವಿನ ಬುಟ್ಟಿಯನ್ನು ಹಾಕಿ, ಕೊಂಬುಗಳಿಗೆ ಹೂವಿನ ಬುಟ್ಟಿಯನ್ನು ಹಾಕಿ ಕರ್ಕೊಂಡು ಬರ್ತಾ ಇರತಕ್ಕಂಥದ್ದು ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ದೃಶ್ಯ. ಆನೆಗಳು ಸಲಾಮ್ ಮಾಡಿ ಅವುಗಳಿಗೆ ಬೆಲ್ಲವನ್ನು ಕೊಡ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಸಂಭ್ರಮವಾದ ವಾತಾವರಣ ಇದೆ. ಯಾಕಂದರೆ ಮೈಸೂರು ದಸರಾ ಇನ್ನೇನು 1 ತಿಂಗಳಲ್ಲಿ ಆರಂಭವಾಗುತ್ತೆ. ಅದಕ್ಕೆ ಆನೆಗಳನ್ನು ಸಾಂಕೇತಿಕವಾಗಿ ಆನೆಗಳನ್ನು ವೀರನ ಹೊಸಹಳ್ಳಿಯಿಂದ ಮೈಸೂರಿಗೆ ಕರೆತಂದವುಗಳಿಗೆ ತಾಲೀಮು ನೀಡತಕ್ಕಂಥ ಕೆಲಸವನ್ನು ಇವತ್ತು ಇವತ್ತಿಂದ ಆರಂಭ ಮಾಡಲಾಗುತ್ತೆ. ಮೈಸೂರಿಂದ ಬನ್ನಿ ಮಂಟಪದವರೆಗೆ ಮೈಸೂರಿನ ಇದು ದಸರಾದ ಮೆರವಣಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿವರೆಗೆ ಆನೆಗಳನ್ನು ತಾಲೀಮುವಾಗಿ ಅಲ್ಲಿಗೆ ಮೈಸೂರಿಂದ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಆನೆಗಳನ್ನು ಪ್ರತಿದಿನ ಒಂದು ಟ್ರಿಪ್ ನಡೆದುಕೊಂಡು ಹೋಗಿ ಅವಕ್ಕೆ
ಗಣಿಗೆ ತಾಲೀಮನ್ನ ನೀಡಲಾಗುತ್ತೆ. ಅವ್ರಿಗೆ ಆನೆಗಳು ಬೆಲ್ಲವನ್ನು ಕೊಡಲಿಕ್ಕೋಸ್ಕರವಾಗಿ ತಲಂ ಮಾಡತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಸುಂದರವಾಗಿ ಅಲಂಕರಿಸಲ್ಪಟ್ಟಿರ್ತಕ್ಕಂಥ ಆನೆಯನ್ನು ತಾವೀಗ ನೋಡ್ತಾ ಇದ್ದಾರೆ. ನೋಡಿ ಎಷ್ಟು ಚಿತ್ತಾರಗಳನ್ನ ಅವುಗಳ ಮೇಲೆ ಬಿಡಿಸಿರ್ತಕ್ಕಂಥದ್ದು, ಆ ಸೊಂಡಿಲ ಮೇಲೆ, ಕಿವಿಗಳ ಮೇಲೆ, ಕಾಲದ ಮೇಲೆ ವಿಧವಾಗಿರತಕ್ಕಂಥ ಒಂದು ಬಳ್ಳಿಯ ಚಿತ್ರಗಳನ್ನು ಬರೆದಿರ್ತಕ್ಕಂಥದ್ದು ಅತ್ಯಂತ ಅದ್ಭುತ ಕಾಣುತ್ತೆ. ಮತ್ತು ಕೊಂಬಿನ ಮುಂದೆ ಹೂವಿನ ಬುಟ್ಟಿಯನ್ನು ಹಾಕಿರ್ತಕ್ಕಂಥದ್ದು ನೋಡಿ ಎಷ್ಟು ಸುಂದರವಾಗಿ ಕಂಡುಕೊಡ್ತಾ ಇರತಕ್ಕಂಥ ಆನೆಯನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಈಗ ಅತ್ಯಂತ ರಮಣೀಯವಾಗಿರ್ತಕ್ಕಂಥ ದೃಶ್ಯ. ಮಾವತರು ಕೂಡ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಯೂನಿಫಾರ್ಮ್ ಕೂಡ ಹಾಕಿದ್ದಾರೆ. ನೋಡಿ, ಮಾವತ ಮೇಲೆ ಕುಳಿತುಕೊಂಡು ಮೊಬೈಲ್ನಲ್ಲಿ ತಮ್ಮ ಕುಟುಂಬದ ಪರಿವಾರದೊಂದಿಗೆ ಮಾತಾಡ್ತಾ ಇದ್ದಾರೆ. ಮೈಸೂರಿಗೆ ಬಂದಿದ್ದೀವಿ, ಮೈಸೂರಿಂದ ಇವತ್ತು ಅರಮನೆಗೆ ಆನೆಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಎಲ್ಲ ಮಾವುತಗಳು ಮತ್ತು ಕವಾಡಿಗಳು ಆನೆಗಳನ್ನು ಆಯಾ ಆನೆಗಳನ್ನು ಯೋಗಕ್ಷೇಮವನ್ನು ನೋಡಿಕೊಳ್ತಕ್ಕಂಥ ಕವಾಡಿಗಳು ಮತ್ತು ಮಾವುತರು ಆನೆಗಳ ಜೊತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾನು ನೋಡ್ತಾ ಇದ್ದಾರೆ. ಅವರ ಮಾತನ್ನು ಕೇಳುತ್ತೆ ಆನೆ. ಕುಂತ್ಕೊಳ್ಳುತ್ತೆ, ನಿಂತ್ಕೊಳ್ಳುತ್ತೆ, ಸಲಾಮ್ ಮಾಡುತ್ತೆ, ಸೊಂಡ್ಲಿತ್ತು ತಲ ಮಾಡುತ್ತೆ. ಎಲ್ಲವನ್ನೂ ಭಾಷೆಯನ್ನು ಅವರಿಗೆ ಕವಾಡಿಗಳು ಕಳಿಸಿರ್ತಾರೆ, ಮಾವುತ ಕಳಿಸಿರ್ತಾರೆ. ಅವರಿಗೆ ಮಾವುತ ಆನೆ ಮೇಲೆ ಕುಳಿತುಕೊಂಡು ಅವುಗಳಿಗೆ ಸನ್ನೆಯನ್ನು ಮಾಡಿ ಅವುಗಳಿಗೆ ಕಮಾಂಡಿಂಗನ್ನು ಕೊಟ್ಟು ಅವಳಿಗೆ ಸಲಾಮ್ ಮಾಡಬೇಕು, ಕುಂತ್ಕೊಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ವಿಷಯ ನೋಡ್ತಾ ಇದ್ದಾಗ ಈಗ ಈ ಒಂದು ಆನೆಯ ಒಂದು ಮೆರವಣಿಗೆಯು ಮೈಸೂರಿನ ಬಳ್ಳಾಳು ವೃತ್ತಕ್ಕೆ ಬಂದಿದೆ. ಮೈಸೂರು ಬಳ್ಳಾಳು ವೃತ್ತದಿಂದ ಈಗ ಹೊರಡ್ತಾ ಇರತಕ್ಕಂಥ ಉತ್ಸವವನ್ನು ತಾವೀಗ ನೋಡ್ತಾ ಇದ್ದೀರಾ. ಕೃಷ್ಣಮೂರ್ತಿಪುರದಿಂದ ಬಳ್ಳಾಳು ವೃತ್ತದ ಕಡೆಗೆ ಬಂದಿವೆ. ಬಳ್ಳಾಳು ವೃತ್ತದಿಂದ ಈಗ ರಾಮಸ್ವಾಮಿ ವೃತ್ತದ ಕಡೆಗೆ ಹೋಗ್ತಾ ಇದೆ. ಈಗ ಎಲ್ಲ ಆನೆಗಳು ಅಲ್ಲಿಂದ ಸುಮಾರು 1 ಗಂಟೆ ಬೇಕಾಗುತ್ತೆ. ಎಲ್ಲ ಆನೆಗಳು ನಿಧಾನವಾಗಿ ನದಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅತ್ಯಂತ ಸಂಭ್ರಮವಾದ ವಾತಾವರಣ ಅಲ್ಲಿ. ಇಕ್ಕೆಲೆಗಳಲ್ಲಿ ಸಾರ್ವಜನಿಕರು ಕುತೂಹಲದಿಂದ ಆನೆಗಳನ್ನು ತುಂಬ ಸಂತೋಷದಿಂದ ನೋಡ್ತಾ ಇರತಕ್ಕಂಥದ್ದು. ತಮ್ಮ ಮಕ್ಕಳು ಮರಿಗಳನ್ನು ಕರ್ಕೊಂಡು ಆನೆಗಳನ್ನು ತೋರಿಸ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವೀಗ ನೋಡ್ತಾ ಇದ್ದೀರಿ. ಈಗ ಹಳದಿ ಬಣ್ಣ ಹೂವನ್ನು ಹಾಕಿರ್ತಕ್ಕಂಥ ಆನೆಯನ್ನು ಕಡೆಯಾಗಿ ಹೋಗ್ತಾ ಇದೆ. ಈಗ ಬಳ್ಳಾಳು ವೃತ್ತದಿಂದ ರಾಮಸ್ವಾಮಿ ಸರ್ಕಲ್ ಕಡೆಗೆ ಹೋಗ್ತಾ ಇದೆ. ಈಗ ನೋಡ್ತಾ ಇದ್ದಾರೆ. ಈಗ ಎಲ್ಲ ಸಾಲಾಗಿ ಶಿಸ್ತಿರಿಂದ ಗಂಭೀರದಿಂದ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಪರವಾಗಿ ತಾವು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ. ನಮಸ್ಕಾರಗಳು. ಈಗ ಆನೆಗಳು ಬಳ್ಳಾಳು ವೃತ್ತವನ್ನು ದಾಟಿಕೊಂಡು ಈಗ ಆರ್ಟಿ ವೃತ್ತದ ಕಡೆಗೆ ಬಂದಿವೆ. ಈಗ ಆರ್ಟಿ ವೃತ್ತದ ಮುಖಾಂತರವಾಗಿ ರಾಮಸ್ವಾಮಿ ಸರ್ಕಲ್ಗೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಈಗ ಗಜಗಾಬೀರದಿಂದ ಎಲ್ಲ ಆನೆಗಳು ಶಿಸ್ತುಬದ್ಧವಾಗಿ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ಮೈಸೂರಿನ ಅರಣ್ಯ ಭವನದಿಂದ ಹಿಡಿದು ರಸ್ತೆ ಮುಖಾಂತರವಾಗಿ ಈಗ ಅರಮನೆಗೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ತುಂಬಾ ಬಿಗಿ ಬಂದೋಬಸ್ತಿನಿಂದ ಹೆಚ್ಚಿನ ಒಂದು ಪೊಲೀಸರ ಒಂದು ಪಡೆಯನ್ನ ರಕ್ಷಣೆಗೆ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಆನೆಗಳು ಯಾವ ತರ ವರ್ತನೆ ಮಾಡುತ್ತೆ ಅಂತ ಈಗ ಹೇಳಕ್ಕಾಗಲ್ಲ. ಆದ್ರಿಂದ ಸಾರ್ವಜನಿಕರನ್ನ ಆದಷ್ಟು ದೂರದಲ್ಲಿ ನಿಲ್ಲಿಸಿ ಅವುಗಳಿಗೆ ಕಾವಲಾಗಿ ಹೋಗ್ತಾ ಇರತಕ್ಕಂಥ ಅರಣ್ಯ ರಕ್ಷಕರು ಮತ್ತು ಪೊಲೀಸ್ ಸಿಬ್ಬಂದಿಯವರು ಕೂಡ ಇಲ್ಲಿ ರಕ್ಷಣೆಗೆ ನೀಡತಕ್ಕಂಥದ್ದು. ಸುತ್ತಲೂ ಹಗ್ಗವನ್ನು ಕಟ್ಟಿಕೊಂಡು ಯಾರು ಹಗ್ಗವನ್ನು ದಾಟಿ ಮುಂದೆ ಬರದ ಹಾಗೆ ಅವರನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಆನೆ ಮುಂದೆ ಸಾಕ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವೀಗ ಹಿಂಬದಿಯಿಂದ ನೋಡ್ತಾ ಇದ್ರ. ಈಗ ಆನೆಗಳು ರಾಮಸ್ವಾಮಿ ವೃತ್ತದಿಂದ 100 ಅಡಿ ರಸ್ತೆ 100 ಫೀಟ್ ರೋಡ್ ಮುಖಾಂತರವಾಗಿ ಅರಮನೆ ಕಡೆಗೆ ಧಾವಿಸ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರ. ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥ ಸಾರ್ವಜನಿಕರು, ಮಾಧ್ಯಮದವರು, ಫೋಟೋಗ್ರಾಫರ್ ಅವರು, ವಿಡಿಯೋಗ್ರಾಫರ್ ಅವರು ಎಲ್ಲರೂ ಕೂಡ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರ. ಸುಭದ್ರವಾಗಿರ್ತಕ್ಕಂಥ ಪೊಲೀಸ್ ಬಂದೋಬಸ್ತಿನಲ್ಲಿ ಆನೆಗಳನ್ನ ಕರೆತರಲಾಗುತ್ತದೆ. ಎಲ್ಲ 9 ಆನೆಗಳನ್ನ ಸುಂದರವಾಗಿ ಅವುಗಳಿಗೆ ಶೃಂಗಾರ ಮಾಡಿ ಮುಖ ಕವಚಗಳನ್ನ ಹಾಕಿ ಮೈ ಮೇಲೆ ಬಳ್ಳಿಯ ಚಿತ್ತಾರೆಗಳನ್ನ ಹಾಕಿ ರಸ್ತೆ ಮುಖಾಂತರವಾಗಿ ಕರ್ಕೊಂಡ್ಬರ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರ. ಪೊಲೀಸರ ಬಿಗಿ ಬಂದೋಬಸ್ತಿನಲ್ಲಿ ನಾಗಸ್ವರ ವಾದದೊಂದಿಗೆ ಈ ಆನೆಗಳನ್ನ
ಮೈಸೂರನ್ನ ಅರಮನೆಗೆ ಕರೆತರ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕ್ಷಣ ಮೈಸೂರಿಗರಿಗೆ. ಈ ಒಂದು ಸೃಷ್ಟಿಮೂರ್ತಿ ಪುರವಿನಿಂದ ಬಳ್ಳಾರಿ ವೃತ್ತ, ಬಳ್ಳಾರಿ ವೃತ್ತದಿಂದ ಆರ್ ಟಿ ವೃತ್ತದಿಂದ ರಾಮಸ್ವಾಮಿ ಸರ್ಕಲ್ ಇಂದ 100 ಫೀಟ್ ರೋಡಲ್ಲಿ 100 ಅಡಿ ರಸ್ತೆಯಲ್ಲಿ ಆನೆಗಳು ಬರ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಿದ್ದೀರಾ. ಬಿಗಿಯಾದ ಪೊಲೀಸ್ ಬಂದೋಬಸ್ತಿನಿಂದ ಆನೆಗಳನ್ನು ಕರ್ಕೊಂಡ್ ಬರ್ತಾ ಇದ್ದಾರೆ. ಆನೆಗಳು ಶ್ರದ್ಧಾ ಭಕ್ತಿಯಿಂದ ಯಾವುದೇ ರೀತಿ ತಂಟೆಗಳನ್ನು ಮಾಡದೆ ಶಿಸ್ತಿನಿಂದ ಬರ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ರಮಣೀಯವಾಗಿರ್ತಕ್ಕಂಥ ದೃಶ್ಯ ಇದು. ಆನೆಗಳು ಬರ್ತಾ ಇರುತ್ತೆ, ನೋಡ್ತಾ ಇರೋದೇ ಒಂದು ಸಂತೋಷ ಆಗುತ್ತೆ. ದಸರಾ ಬಂತು ಅಂದ್ರೆ ಮೈಸೂರಿಗೆ ತುಂಬಾ ಒಂದು ಹೆಮ್ಮೆಯ ಒಂದು ಸಂತೋಷಕರವಾದ ವಿಚಾರವಾಗಿರ್ತದೆ. ಆದ ಕಾರಣದಿಂದ ಮೈಸೂರಿನ 100 ಅಡಿ ರಸ್ತೆಯಿಂದ ಆನೆಗಳು ಸಾಲಾಗಿ ಬರ್ತಾ ಇರ್ತಕ್ಕಂಥದ್ದು, ಶಿಸ್ತಿಯಿಂದ ಬರ್ತಾ ಇರ್ತಕ್ಕಂಥದ್ದು. ಅವಳಿಗೆ ಪೊಲೀಸರು ಭದ್ರತೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಸುತ್ತಲೂ ಹಗ್ಗವನ್ನ ಹಿಡ್ಕೊಂಡು ಯಾರು ಕೂಡ ಒಳಗೆ ಪ್ರವೇಶ ಮಾಡದಂತೆ ಅವುಗಳಿಗೆ ರಕ್ಷಣೆ ಕೊಟ್ಟು ಕರ್ಕೊಂಬರ್ತಾ ಇರೋ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ನವಲವಿಕೆಯಿಂದ ಆನೆಗಳು ರಸ್ತೆ ಮುಖಾಂತರವಾಗಿ ಅರಮನೆ ಕಡೆಗೆ ಹೋಗ್ತಾ ಇರೋ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಸುತ್ತಮುತ್ತಲು ಎಲ್ಲ ಕಡೆ ಕಣ್ಣು ಹಾಯಿಸಿ ಆನೆಗಳು ಮುಂದೆ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಆನೆಗಳು ಹೋಗ್ತಾ ಇರೋ ಹಿಂಬದಿಯಲ್ಲಿ ಹಗ್ಗದಿಂದ ಅವಳಿಗೆ ರಕ್ಷಣೆ ಕೊಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಈಗ ಆನೆಗಳು 100 ಅಡಿ ರಸ್ತೆಯನ್ನು ದಾಟಿ ಪಾಠಶಾಲೆ ಸರ್ಕಲ್ ಅದನ್ನು ದಾಟಿ ಈಗ ಅರಮನೆ ಮುಂಭಾಗದ ರಸ್ತೆಗೆ ಬಂದಿದೆ. ದೊಡ್ಡಕೆರೆ ಮೈದಾನದ ರಸ್ತೆಗೆ ಬಂದು ಅರಮನೆ ಮುಂಭಾಗಕ್ಕೆ ಬರ್ತಾ ಇದೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಯಮಾತಾಂಡ ಗೇಟ್ ಒಳಗಡೆಗೆ ಆನೆಗಳು ಹೊರಡ್ತದೆ. ನೋಡಿ ಈಗ ಹೊಂಟ ಇರ್ತಕ್ಕಂಥದ್ದು ಜಯಮಾತಾಂಡ ಗೇಟು. ಇದೇ ಪ್ರಮುಖವಾಗಿರ್ತಕ್ಕಂಥ ಅರಮನೆ ಗೇಟು, ಅರಮನೆ ಮುಂಭಾಗದಲ್ಲಿರ್ತಕ್ಕಂಥ ದೊಡ್ಡ ಗೇಟು ಜಯಮಾತಾಂಡ ಗೇಟು. ಇಲ್ಲಿಗೆ ಈಗ ದೊಡ್ಡಕೆರೆ ಮೈದಾನದ ರಸ್ತೆಯಿಂದ ಆನೆಗಳನ್ನ ಕರ್ತರ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯ. ಕಡೆಯ ಪಯಣ ಇದು. ಇಲ್ಲಿಗೆ ಬಂದ್ಬಿಟ್ರೆ ಇನ್ನು ಅರಮನೆಯೊಳಗೆ ಪ್ರವೇಶ ಮಾಡ್ಬಿಟ್ರೆ ಇನ್ನು 2 ತಿಂಗಳ ಕಾಲ ಅವರು ಅರಮನೆ ಇರ್ತವೆ. ದಸರಾ ಮುಗಿದ ಮೇಲೆ ಮತ್ತೆ ಹಳ್ಳಿ ಹೊಸಕಲ್ಲೇ ಹೊಸಹಳ್ಳಿಗೆ ಹೋಗುತ್ತವೆ. ಅಲ್ಲಿವರೆಗೆ ಇಲ್ಲಿ ಹೋಗಕ್ಕೆ ಊಟ ಉಪಚಾರ ಸ್ನಾನ ಪಾನಾದಿಗಳನ್ನು ಮಾಡಲಾಗುತ್ತೆ. ನೋಡಿ ಯಾವ ರೀತಿ ಅರಮನೆ ಒಳಗಡೆ ಈಗ ಪ್ರವೇಶ ಮಾಡ್ತಾ ಇದ್ದೇವೆ. ಈಗ ಜಯಮಾತಾಂಡ ಗೇಟ್ ಒಳಗಡೆ ನಾಗಸ್ವರ ಸಹಿತವಾಗಿ ಆನೆಗಳು ಬರ್ತವೆ. ಈಗ ಎಲ್ಲವೂ ಕೂಡ ಶಿಸ್ತುಬದ್ಧವಾಗಿ ಗಜಗಾಂಭೀರ್ಯದಿಂದ ಆನೆಗಳು ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರೀಗ. ಪೊಲೀಸರ ಬಿಗಿ ಬಂದೋಬಸ್ತುದಲ್ಲಿ ಆನೆಗಳನ್ನು ಈಗ ಕರೆದುಕೊಂಡು ಬರಲಾಗ್ತಾ ಇದೆ. ನೋಡಿ ಆನೆಗಳನ್ನ ನಿಲ್ಲಿಸಿ ಅರಮನೆಯ ಮುಖ್ಯ ದ್ವಾರದ ಕಡೆಗೆ ಮುಖ ಮಾಡಿ ಆನೆಗಳನ್ನು ನಿಲ್ಲಿಸಿ ಆಗಿದೆ. ಇಲ್ಲಿ ಬಂದು ಮುಖ್ಯಾಧಿಕಾರಿಗಳು ಆನೆಗಳನ್ನ ಸ್ವಾಗತ ಮಾಡಿಕೊಳ್ತಾರೆ. ನೋಡಿ ಆನೆಗಳೆಲ್ಲ ಸಾಲಾಗಿ ನಿಂತಿರ್ತಕ್ಕಂಥದ್ದು. ಬಣ್ಣದ ಚಿತ್ತಾರಗಳಿಂದ ಅಲಂಕರಿಸಿರ್ತಕ್ಕಂಥ ಆನೆಗಳು ಮುಖವಾಡ ಧರಿಸಿಕೊಂಡು ಹೂಗಳನ್ನ ಹಾಕಿಕೊಂಡು ಗೌನನ್ನು ಹಾಕಿಕೊಂಡು ಸುಂದರವಾಗಿ ನಿಂತಿರ್ತಕ್ಕಂಥ ಆನೆಗಳನ್ನ ತಾವೀಗ ನೋಡ್ತಾ ಇದ್ರೆ. ಈಗ ಅರಮನೆ ಮುಂಭಾಗದ ಜಯಮಾತಾಂಡ ಗೇಟ್ ಬಳಿ ಆನೆಗಳನ್ನ ಒಳಗೆ ಕರೆದುಕೊಳ್ಳಲಾಗುತ್ತಾ ಇದೆ. ಇನ್ನೊಂದು 100 ಮೀಟರ್ ಒಳಗಡೆ ಆದ್ರೆ ಜಯಮಾತಾ ಗೇಟ್ ಸಿಗುತ್ತೆ. ತಾವು ನೋಡ್ತಾ ಇದ್ದೀರಾ ಜಯಮಾತಾಂಡ ಗೇಟು. ಅಲ್ಲಿಗೆ ಆನೆಗಳನ್ನ ಈಗ ಪ್ರವೇಶ ಮಾಡಲು ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿಗೆ ಚಾಮುಂಡಿ ಬೆಟ್ಟದ ಶಶಿಧರ ದೀಕ್ಷಿತ್ ಅವರು ಆನೆಗಳಿಗೆ ಪೂಜೆಯನ್ನು ಮಾಡಿ ಅವುಗಳಿಗೆ ಪುಷ್ಪಾರ್ಚನೆ ಮಾಡಿ ಅವುಗಳಿಗೆ ಬೆಲ್ಲವನ್ನು ಕೂಡ ಹಣ್ಣು ಹಂಪಲುಗಳನ್ನು ಕೊಟ್ಟು ಅವುಗಳಿಗೆ ಸ್ವಾಗತ ಮಾಡ್ತಾರೆ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಈಗ ಅರಮನೆಯ ಜಯಮಾತಾಂಡ ಗೇಟ್ ಬಳಿಗೆ ಆನೆಗಳು ಬಂದಿವೆ. ಈಗ ಎಲ್ಲ ಆನೆಗಳನ್ನು ಸಾಲಾಗಿ ಇಲ್ಲಿ ನಿಲ್ಲಿಸಲಾಗುತ್ತೆ. ಇಲ್ಲಿನ ಮೈಸೂರಿನ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಬಂದು ಆನೆಗಳಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತವನ್ನು ಕೋರ್ತಾರೆ. ಅದಕ್ಕೆ ಮುಂಚಿತವಾಗಿ ಅವುಗಳಿಗೆ ಕಬ್ಬನ್ನು ಎಲ್ಲವನ್ನು ಕೊಟ್ಟು ಅವುಗಳಿಗೆ ಸ್ವಾಗತವನ್ನು ಮಾಡ್ತಾರೆ. ಅವುಗಳಿಗೆ ಪುಷ್ಪಾರ್ಚನೆ ಮಾಡಲಾಗತ್ತೆ. ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಶಶಿಧರ ದೀಕ್ಷಿತ್ ಅವರು ಆನೆಗಳಿಗೆ ಅರಿಶಿನ ಕುಂಕುಮಗಳನ್ನಿಟ್ಟು ಹೂಗಳನ್ನು ಮೂಡಿಸಿ ಅವುಗಳಿಗೆ ಪೂಜೆಯನ್ನು ಮಾಡಿ ನಂತರ ಅಲ್ಲಿರ್ತಕ್ಕಂಥ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಆನೆಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅವುಗಳನ್ನು ಅರಮನೆ ಒಳಕ್ಕೆ ಕರೆತರಲಾಗುತ್ತದೆ. ತಾವು ನೋಡ್ತಾ ಇದ್ದೀರಿ ಈಗ ಜಯಮಾತಾಂಡ ಗೇಟು.
ಅಲ್ಲಿ ಆನೆಗಳು ಹೋಗ್ತಾ ಇರ್ತಕ್ಕಂಥದ್ದು ಸಾಲಾಗಿ ನಿಂತಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯ. ದಸರಾ ಬಂತು ಅಂದರೆ ಮೈಸೂರಿಗರಿಗೆ ತುಂಬ ಎಲ್ಲಿರದ ಹಿರಿಗೂ ಸಡಗರ ಉಂಟಾಗತ್ತೆ. ಏನಕ್ಕಪ್ಪ ಅಂದರೆ ಮೈಸೂರಿನ ದಸರಾ ಆನೆಗಳನ್ನು ನೋಡ್ಬೋದು. ಇವುಗಳ ತಾಲೀಮು ಪ್ರತಿದಿನ ಸಂಜೆ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಆನೆಗಳಿಗೆ ತಾಲೀಮು ಕೂಡ ನಡೆಸಲಾಗತ್ತೆ. ಒಂದು ಆನೆಗಳು ಬಂದು ಸಾಲಾಗಿ ಅರಮನೆ ಮನೆ ಅಂತಿರ್ತಕ್ಕಂಥ ದೃಶ್ಯ ಈಗ ನೋಡ್ತಾ ಇದ್ದೀರಾ. ಈಗ ಅರಮನೆ ಮುಂಭಾಗದಲ್ಲಿ ಎಲ್ಲ ರೀತಿಯ ಗೌರವಗಳಿಂದಗೆ ಆನೆಗಳನ್ನು ಸ್ವಾಗತ ಮಾಡಲಾಗತ್ತೆ. ತುಂಬ ಬಿಗಿಯಾದ ಬಂದೋಬಸ್ತಿದೆ. ಪತ್ರಕರ್ತರೆಲ್ಲರಿಗೆ ಯೂಟ್ಯೂಬ್ ಅವರಿಗೆ ಒಳಗಡೆ ಪ್ರವೇಶ ಕೊಟ್ಟಿಲ್ಲ. ಆದ ಕಾರಣದಿಂದ ಹೊರಗಡೆಯಿಂದಲೇ ನಾನು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ. ಈಗ ದೇವರ ಕುಣಿತದ ಒಂದು ಇಬ್ಬರು ತಂಡಗಳು ಇರ್ತಕ್ಕಂಥದ್ದು ದೃಶ್ಯ ನೋಡ್ತಾ ಇದ್ದಾರೆ. ಈಗ ಈ ದೇವರ ಕುಣಿತದ ತಂಡವು ಇಲ್ಲಿ ನೃತ್ಯವನ್ನು ಮಾಡಿಕೊಂಡು ಮೆರವಣಿಗೆ ಸಾಕ್ತಾ ಇರ್ತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ದೃಶ್ಯ ಇದು. ದೇವರ ಕುಣಿತ, ಈ ಒಂದು ಕುಣಿತವನ್ನು ಮುಂಚೂಣಿಯಲ್ಲಿ ಇದೆ. ಇಲ್ಲಿ ಅರಮನೆಗೆ ಆನೆಗಳನ್ನ ಸ್ವಾಗತ ಮಾಡೋಕ್ಕಿಂತ ಮುಂಚೆ ದೇವರ ಕುಣಿತ ಒಂದು ತಂಡವು ಇಲ್ಲಿ ನೃತ್ಯ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಅರಮನೆಯ ಈಶಾನ್ಯ ನಡೆದವರು ಹೋಗ್ತಾ ಇರ್ತಕ್ಕಂಥ ದೃಶ್ಯವಂತ ನೋಡ್ತಾ ಇದ್ರ. ಕೆಂಪು ಹಸಿರು ಬಣ್ಣದ ಕಪ್ಪು ಬಣ್ಣದ ಯೂನಿಫಾರ್ಮ್ ಹಾಕೊಂಡು ಅರಮನೆಯ ನಿಶಾಲೆಯನ್ನ ಹಿಡಿದುಕೊಂಡು ಹೋಗ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾಗ ಮೈಸೂರಿನ ಅರಮನೆಯ ಬಾವುಟಗಳನ್ನು ಮತ್ತು ಕುದುರೆ ಸವಾರರು ಮತ್ತು ಹಳದಿ ಮತ್ತು ಕಪ್ಪು ಬಣ್ಣದ ಬಾವುಟಗಳನ್ನು ಹಿಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ಕುದುರೆ ಮೇಲೆ ಕುಳಿತುಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವೀಗ ನೋಡ್ತಾ ಇದ್ದಾರೆ. ಅತ್ಯಂತ ರಮಣೀಯವಾಗಿರ್ತಕ್ಕಂಥ ದೃಶ್ಯ. ಆನೆಗಳು, ಕುದುರೆಗಳು, ಡೊಳ್ಳು ಕುಣಿತ, ತಮಟೆ, ನಗಾರಿ ಮತ್ತು ದೇವರು ಕುಣಿತ ಎಲ್ಲವೂ ಕೂಡ ಸಾಲಾಗಿ ಇಲ್ಲಿ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ದರ್ಬಾರ್ ಡ್ರೆಸ್ ನಲ್ಲಿ ಹೋಗ್ತಾ ಇರ್ತಕ್ಕಂಥ ಅರಮನೆಯ ಒಂದು ಗೌರವಯುತ ನಾಗರಿಕರು ಹೋಗ್ತಾ ಇರ್ತಕ್ಕಂಥ ಉತ್ಸವನೀಗ ತಾನು ನೋಡ್ತಾ ಇದ್ದಾರೆ. ಈಗ ಮೊದಲು ಮೈಸೂರು ಅರಮನೆಯಲ್ಲಿ ದರ್ಬಾರ್ ನಡೀತಾ ಇತ್ತು. ಮಹಾರಾಜ ಸಿಂಹಾಸನ ಮೇಲೆ ಕುಳಿತುಕೊಳ್ತಾ ಇದ್ರು. ಅವಾಗ ಇದೇ ರೀತಿ ದರ್ಬಾರ್ ಡ್ರೆಸ್ಗಳನ್ನ ಹಾಕಿಕೊಂಡು ದರ್ಬಾರ್ಗೆ ನಾವು ಯಾರು ಬೇಕಾದ್ರೂ ಕೂಡ ಹೋಗ್ಬೋದಾಗಿತ್ತು. ನೋಡಿ ಯಾವ ರೀತಿ ದರ್ಬಾರ್ ಡ್ರೆಸ್ ಇದೆ. ಈಗ ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು ಹೋಗ್ತಾ ಇರತಕ್ಕಂತ ಅರಮನೆಯ ಪ್ರಮುಖ ವ್ಯಕ್ತಿಗಳು ತಾವು ನೋಡ್ತಾ ಇದ್ದಾರೆ. ಈಗ ಮೈಸೂರಿನ ಪೊಲೀಸ್ ಬ್ಯಾಂಡ್ ಈಗ ಬರ್ತಾ ಇದೆ. ಈಗ ಆನೆಗಳು ಮಾರ್ತಾಂಡ ದ್ವಾರದಿಂದ ಅರಮನೆಯೊಳಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು, ಅರಮನೆಯ ಪ್ರಾಂಗಣಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ದೃಶ್ಯವನ್ನೀಗ ತಾವೀಗ ನೋಡ್ತಾ ಇದ್ದಾರೆ. ಈಗ ಗಜಗಾಂಭೀರ್ಯದಿಂದ ಆನೆಗಳು ಅರಮನೆಯ ಒಂದು ರಾಜದ್ವಾರದ ಮುಖಾಂತರವಾಗಿ ಜಯಮಾತಾಂಡ ಗೇಟಿಂದ ಒಳಗಡೆ ಪ್ರವೇಶ ಮಾಡಿ ಅರಮನೆ ಒಳಗಡೆಗೆ ಪ್ರವೇಶ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲ ಆನೆಗಳನ್ನ ಸಂಗ್ರಹಿಸಿರ್ತಕ್ಕಂಥದ್ದು ದೃಶ್ಯವನ್ನು ತಾವು ನೋಡಿದ್ರೆ. ಈಗ ತಾನೇ ಉಸ್ತುವಾರಿ ಸಚಿವರು, MLAಗಳು ಎಲ್ಲರೂ ಇಲ್ಲಿಗೆ ಪುಷ್ಪಾರ್ಚನೆ ಮಾಡಿ ಅವರಿಗೆ ಬೆಲ್ಲವನ್ನ ಕಬ್ಬನ್ನು ಕೊಟ್ಟು ಅವುಗಳಿಗೆ ಸ್ವಾಗತವನ್ನು ಕೊಡಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಸಾಲಾಗಿ ನಿಂತಿರ್ತಕ್ಕಂಥ ಆನೆಗಳು ಮತ್ತು ಅರಮನೆ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥ ಆನೆಗಳನ್ನ ತಾವೀಗ ನೋಡ್ತಾ ಇದ್ದಾರೆ. ಅತ್ಯಂತ ರಮಣೀಯವಾದ ಒಂದು ಸನ್ನಿವೇಶ. ಮೈಸೂರು ಅರಮನೆ ದಸರಾಗೆ ತುಂಬಾ ಹೆಸರುವಾಸಿಯಾಗಿದೆ.
2024ನೇ ಇಸ್ವಿನಲ್ಲಿ ಈ ಒಂದು ದಸರಾಗೆ ಸಾಂಪ್ರದಾಯಿಕವಾಗಿ ಆನೆಗಳನ್ನ ಅರಮನೆಗೆ ಕರೆತರಲಾಗುತ್ತದೆ. ನೋಡಿ, ಅರಮನೆ ಮುಂಭಾಗಕ್ಕೆ ಆನೆಗಳು ಹೋಗ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವೀಗ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯ ಇದು. ಅರಮನೆ ಅಂದರೆ ನಮ್ಗೆ ಏನೋ ಒಂಥರ ರೋಮಾಂಚನ. ಹಿಂದೆ ಮಹಾರಾಜರ ಆಳ್ವಿಕೆ ಇತ್ತವಾಗ ಎಲ್ಲ ಅದ್ಭುತವಾಗಿ ವೈಭವಿತವಾಗಿ ದಸರಾ ನಡೀತಾ ಇತ್ತು. ಈಗ ದಸರಾ ಆರಂಭಕ್ಕೆ ಮುಂಚಿತವಾಗಿ ಆನೆಗಳನ್ನ ಈರನ್ನ ಹೊಸಲಹಳ್ಳಿಯಿಂದ ಕೃಷ್ಣಮೂರ್ತಿಪುರಂ ಅರಣ್ಯಕ್ಕೆ ಆನೆಗಳನ್ನ ಕರ್ಕೊಂಡ್ಬರ್ತಾರೆ. ಅದರಿಂದ 23/8/2024 ಬೆಳಿಗ್ಗೆ 8:30 ಗಂಟೆಗೆ ಆನೆಗಳನ್ನ ರಸ್ತೆ ಮುಖಾಂತರವಾಗಿ ಅರಮನೆಗೆ ಕರೆತಂದಿದ್ದಾರೆ. ಈಗ ಅರಮನೆಯನ್ನು ಪ್ರವೇಶ ಮಾಡಿದರೆ ಈಗ ಅರಮನೆ ಮುಂದೆ ಅವುಗಳನ್ನು ಸಾಲಾಗಿ ನಿಲ್ಲಿಸಿ ಅವರಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗತ್ತೆ. ಮೈಸೂರಿನ ರಾಜಮನೆತನದ ಅರಸರಾಗಿರ್ತಕ್ಕಂಥ ಯದುವೀರ್ ಕೃಷ್ಣದತ್ತ ಚಾಮರಾಜರು, MLAಗಳು, ಉಸ್ತುವಾರಿ ಸಚಿವರು, ಮೈಸೂರಿನ ನರಸಿಂಹರಾಜ ಕ್ಷೇತ್ರದ MLA, ಕೃಷ್ಣರಾಜ ಕ್ಷೇತ್ರದ MLA ಮತ್ತು ಚಾಮುಂಡಿ ಕ್ಷೇತ್ರದ MLA ಆಗಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಬಂದು ನೆರೆದು ಈ ಒಂದು ದಸರಾಕ್ಕೆ ಸಾಂಪ್ರದಾಯಿಕ ಸ್ವಾಗತವನ್ನು ಕೊಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾರೆ. ಈಗ ನೋಡಿ, ನಾಗಸ್ವರದವರು ಅತ್ಯಂತ ಉತ್ಸಾಹವಾಗಿ ನಾಗಸ್ವರವನ್ನ ಬಾರಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಮುಂದೆ ತಾಕ್ತಾ ಇದ್ದಾರೆ. ಅರಮನೆ ಮುಂದಕ್ಕೆ ಈಗ ಎಲ್ಲರೂ ಕೂಡ ಹೋಗ್ತಾರೆ. ನೋಡಿ, ಪೂರ್ಣಕುಂಭ ಸ್ವಾಗತ. ಮುತ್ತೈದೆಯರು ತಲೆ ಮೇಲೆ ಕಲಶವನ್ನು ಹೊತ್ತುಕೊಂಡು ಆನೆಗಳಿಗೆ ಸ್ವಾಗತ ನೀಡ್ತಾ ಇರತಕ್ಕಂಥ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಮತ್ತು MLAಗಳು, ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಸಾಕ್ತಾ ಇರತಕ್ಕಂಥದ್ದು ತಾನು ನೋಡ್ತಾ ಇದ್ರ. ನರಸಿಂಹರಾಜ ಕ್ಷೇತ್ರದ ಸಂಜಯ್ ಶೇಟ್ ಅವರು ಮತ್ತು ಚಾಮರಾಜ ಕ್ಷೇತ್ರದ ನಮ್ಮ ಗೌಡ್ರು ಮತ್ತು ಕೃಷ್ಣರಾಜ ಕ್ಷೇತ್ರದ ಶ್ರೀವತ್ಸ ಅವರು ಕೂಡ ಮೆರವಣಿಗೆಯಲ್ಲಿ ಸಾಕ್ತಾ ಇರತಕ್ಕಂಥ ದೃಶ್ಯ ನೋಡ್ತಾ ಇದ್ದಾರೆ. ಈಗ ಇಲ್ಲಿ ಆನೆಗಳು ಸಾಲಾಗಿ ಶೃಂಗರಿಸಿಕೊಂಡು ಮಾವುತರು ಕೂಡ ಯೂನಿಫಾರ್ಮ್ ಅನ್ನು ಹಾಕಿಕೊಂಡು ಈಗ ಅರಮನೆ ಮುಂದಕ್ಕೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರ. ಅದ್ಭುತವಾಗಿ ಗಜಗಾಂಭೀರ್ಯದಿಂದ ಆನೆಗಳು ಅರಮನೆ ಮುಂದಕ್ಕೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರ. ಎಲ್ಲರೂ ಕೂಡ ತುಂಬಾ ಸಂತೋಷದಿಂದ ಸಂಭ್ರಮದಿಂದ ಹೋಗ್ತಾ ಇದ್ದಾರೆ. ದಸರಾ ಆರಂಭಕ್ಕೆ ಮುಂಚಿತವಾಗಿ ದಸರಾ ಮೆರವಣಿಗೆಗೆ ಬೇಕಾಗಿರ್ತಕ್ಕಂಥ ಆನೆಗಳನ್ನ ನೀರಿನ ಹೊಸಹಳ್ಳಿಯಿಂದ 28ನೇ ತಾರೀಕು ಮೈಸೂರಿಗೆ ಮೈಸೂರಿಂದ ಅರಣ್ಯ ಭವನಕ್ಕೆ ಕರೆತರಲಾಯಿತು. 23ನೇ ತಾರೀಕು ಇಂದು ಆನೆಗಳನ್ನ ಅರಣ್ಯ ಭವನದಿಂದ ಅರಮನೆಗೆ ಕರೆದುಕೊಂಡು ಬರಲಾಗ್ತಾ ಇದೆ. ಈ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಾ, ಕಣ್ಕೋತಾ ಇದ್ದೀರಾ. ಅರಮನೆ ಮುಂದೆ ತಳ್ಳಿರು ತೋರಣಗಳನ್ನ ಮತ್ತು ಬಾಳೆ ಕಂಬಗಳನ್ನ ಕಟ್ಟಿ ವಿಶೇಷವಾಗ ಹಬ್ಬದ ಮೆರುಗನ್ನು ನೀಡಿದ್ದಾರೆ. ಈಗ ನೋಡಿ, ಎಲ್ಲಾ ಕಡೆ ಸಾಲಾಗಿ ತಳಿರು ತೋರಣಗಳು, ಮಾವಿನ ಸೊಪ್ಪಿನ ತಳಿರು ತೋರಣಗಳು ಮತ್ತು ಬಾಳೆ ಕಂದಗಳನ್ನ ಕಟ್ಟಿದ್ದಾರೆ. ಈಗ ಅರಮನೆ ಮುಂಭಾಗಕ್ಕೆ ಓಡ್ತಾ ಇದೆ. ಈಗ ಎಲ್ಲ ಆನೆಗಳು ಸಾಲಾಗಿ ನಿಂತಿರ್ತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಸುಂದರವಾದ ಕ್ಷಣ ಇದು. ಮೈಸೂರಿಗರಿಗೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಬಂದು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ. ನೋಡಿ, ಡೊಳ್ಳು ಕುಣಿತ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಆನೆಗಳನ್ನ ಅರಮನೆ ಮುಂಭಾಗಕ್ಕೆ ತಂದಿದ್ದಾರೆ. ಅರಮನೆ ಮುಂಭಾಗದಿಂದ ಅರಮನೆಯ ಒಂದು ಪಕ್ಕದಲ್ಲಿ ಈಗ ಆನೆಗಳನ್ನ ನಿಲ್ಲಿಸಿ ಅವುಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅವುಗಳಿಗೆ ಸ್ವಾಗತವನ್ನು ಕೋರಲಾಗುತ್ತದೆ. ಪುಷ್ಪಾರ್ಚನೆ ಕೋರಿದ ನಂತರ ಮತ್ತೆ ಅವುಗಳಿಗೆ ಆನೆ ಬಿಡಾರಗಳಿಗೆ, ಅರಮನೆಯಲ್ಲಿರತಕ್ಕಂಥ ಆನೆ ಬಿಡಾರಗಳಿಗೆ ಕಳಿಸಿಕೊಡಲಾಗುತ್ತದೆ. ಅವುಗಳು ವಿಶ್ರಾಂತಿ ತೆಗೆದುಕೊಂಡು ತಗೊಳ್ತವೆ. ಈಗ ಅರಮನೆ ಮುಂಭಾಗದಲ್ಲಿ ಆನೆಗಳನ್ನು ಸಾಲಾಗಿ ನಿಲ್ಲಿಸಿರ್ತಕ್ಕಂಥ ದೃಶ್ಯವನ್ನೀಗ ತಂದು ನೋಡ್ತಾ ಇದ್ರೆ. ಈಗ ಗಜಪಡೆಗೆ ಸುಸ್ವಾಗತ ಅಂತ ಅರಮನೆ ಮುಂಭಾಗದಲ್ಲಿ ಸ್ವಾಗತದ ಒಂದು ಹೂವಿನಿಂದ ಮಾಡಿರ್ತಕ್ಕಂಥ ಅಲಂಕಾರವನ್ನ ನೋಡ್ತಾ ಇದ್ದೀರ ತಾವೀಗ. ಅತ್ಯಂತ ಸುಂದರವಾಗಿರ್ತಕ್ಕಂಥ ದೃಶ್ಯ ಇದು. ಅರಮನೆ ಮುಂಭಾಗದಲ್ಲಿ ಆನೆಗಳನ್ನ ಕರ್ಕೊಂಡ್ ಬಂದಿದ್ದಾರೆ. ಈಗ ಅವುಗಳಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗುತ್ತದೆ. ಸಾಲಾಗಿ ನಿಲ್ಲಿಸತಕ್ಕಂಥ ಆನೆಗಳಿಗೆ ವಿಶೇಷವಾದ ವಾದ್ಯವನ್ನ ಬಾರಿಸಿ ಅವುಗಳನ್ನ ಸಾಂಪ್ರದಾಯಿಕವಾಗಿ ಸ್ವಾಗತ ಮಾಡ್ತಾರೆ. ಈಗ ಅರಮನೆಯ ದೃಶ್ಯವನ್ನೀಗ ತಂದು ನೋಡ್ತಾ ಇದ್ದಾರೆ. ಅರಮನೆ ಮುಂಭಾಗದಲ್ಲಿ ದಸರಾ ಗಜಪಡೆಗೆ ಸ್ವಾಗತ ಅಂತ ಅವರು ಒಂದು ಸ್ವಾಗತವನ್ನು ಕೂಡ ಹಾಕಿದ್ದಾರೆ. ಈಗ ಅರಮನೆಯ ಮುಂದೆ ಸಾಲಾಗಿ 9 ಆನೆಗಳನ್ನ ನಿಲ್ಲಿಸಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಎಲ್ಲ ಆನೆಗಳು ಶಿಸ್ತುಬದ್ಧವಾಗಿ ಗಾಂಭೀರ್ಯದಿಂದ ಅರಮನೆ ಮುಂದೆ ನಿಂತಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರೆ. ಈಗ ಈ ಒಂದು ದೃಶ್ಯವನ್ನ ನೋಡಿದ್ರೆ ತುಂಬಾ ಸಂತೋಷವಾಗತ್ತೆ. ಎಲ್ಲ ಆನೆಗಳು ಅತ್ಯಂತ
ಸುಂದರವಾಗಿ ಅಲಂಕೃತಗೊಂಡು ಈಗ ಇನ್ನೇನು ಕೆಲವೇ ಕ್ಷಣಗಳಿಗೆ ಆನೆಗಳಿಗೆ ಪುಷ್ಪಾರ್ಚನೆ ಮಾಡಲಾಗುತ್ತದೆ. ಪುಷ್ಪಾರ್ಚನೆ ಮಾಡಿದ ನಂತರ ತದನಂತರ ಆನೆಗಳ ಶಿಬಿರಕ್ಕೆ, ಅರಮನೆ ಇರತಕ್ಕಂಥ ಆನೆಗಳ ಶಿಬಿರಕ್ಕೆ ಕಳಿಸಿಕೊಡಲಾಗುತ್ತದೆ. ಅಲ್ಲಿ ಅವುಗಳು ವಿಶ್ರಾಂತಿಯನ್ನು ತೆಗೆದುಕೊಳ್ತವೆ. ನಂತರ ಅವುಗಳಿಗೆ ಪ್ರತಿದಿನ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ನಡಿಗೆ ತಾಲೀಮನ್ನ ನಡೆಸಲಾಗುತ್ತದೆ. ಯಾಕಂದ್ರೆ ಸುಮಾರು 3.5 ಕಿಲೋಮೀಟರ್ ದಸರಾದಲ್ಲಿ ಆನೆಗಳು ತೆಂಬು ಸ್ವರ್ಗಕೊಂಡು ಹೋಗ್ಬೇಕು. ಅದಕ್ಕೋಸ್ಕರವಾಗಿ ಹೆಚ್ಚು ಆ ಕಾಡಿನಲ್ಲಿರತಕ್ಕಂಥ ಆನೆಗಳು ಹೆಚ್ಚಾಗಿ ಕಾಡಿನಲ್ಲಿ ಓಡಾಟ ಮಾಡೋದಿಲ್ಲ. ಅದರಿಂದ ನಾಡಿಗೆ ಅವುಗಳಿಗೆ ಕರ್ಕೊಂಡ್ಬರ್ಬೇಕಾದ್ರೆ ಅಲ್ಲಿ ವಾಹನಗಳ ಸದ್ದು, ಜನಗಳ ಓಡಾಟ ಎಲ್ಲ ಕೂಡ ಇರ್ತದೆ ಅಲ್ಲಿ. ಆದ ಕಾರಣದಿಂದ ಅವುಗಳನ್ನ ನೋಡಿ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ. ಈಗ ಇಲ್ಲಿನ MLA ಮತ್ತು ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ಆನೆಗಳಿಗೆ ಪುಷ್ಪಾರ್ಚನೆ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಈಗ ಕೃಷ್ಣರಾಜ ಕ್ಷೇತ್ರದ ಶ್ರೀವತ್ಸ ಅವರು, ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಶೆಟ್ಟಿ ಅವರು ಮತ್ತು ಚಾಪುರ ಕ್ಷೇತ್ರದ ಶಾಸಕರು ಗೌಡರು ಕೂಡ ಇಲ್ಲಿ ಆನೆಗಳಿಗೆ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ಈಗ ಈ ಪುಷ್ಪಾರ್ಚನೆ ಮುಗಿದ ತಕ್ಷಣ ಸಾಲಾಗಿ ಆನೆಗಳನ್ನ ಅವುಗಳ ಗಜಪಡೆಗಳ ಶಿಬಿರಕ್ಕೆ ಕಳಿಸಿಕೊಡಲಾಗುತ್ತದೆ. ನೋಡಿ, ಎಲ್ಲ ಆನೆಗಳು ನಿಂತು ಈಗ ತಲಾಮನ್ನ ಮಾಡಲಾಗತ್ತೆ. ತಲಾಮನ್ನ ಮಾಡಿದ ನಂತರ ಆನೆಗಳ ಒಂದು ಸ್ವಾಗತ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನೋಡಿ, ಪುಷ್ಪಾರ್ಚನೆ ಮುಗಿತು. ತದನಂತರ ಎಲ್ಲ ಆನೆಗಳು ಕೂಡ ಆನೆಗಳ ಶಿಬಿರಕ್ಕೆ ಹೋಗ್ತವೆ. ತಾವು ನೋಡ್ತಾ ಇದ್ರ ಸಾಲಾಗಿ ನಿಂತಿರ್ತಕ್ಕಂಥ ಆನೆಗಳನ್ನ ಅದ್ಭುತವಾಗಿ ದೃಶ್ಯವನ್ನು ನೋಡ್ತಿದ್ರೆ. ಅರಮನೆ ಮುಂಭಾಗದಲ್ಲಿ ಈ ಆನೆಗಳನ್ನ ನಿಲ್ಲಿಸಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ. ನೀಲಿ ಬಣ್ಣದ ಆಕಾಶ ಮತ್ತು ಬಿಳಿ ಬಣ್ಣದ ಮೋಡಗಳು ಇಲ್ಲಿ ಕಂಗೊಡ್ತಾ ಇರತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ರ. ಮೈಸೂರಿನ ಅರಮನೆ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಒಂದು ಅರಮನೆ. ಅರಮನೆಯನ್ನ ನೋಡಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಅದು ದಸರಾ ಹೊತ್ತು ಹೋದ್ರೆ ಇನ್ನೂ ಹೆಚ್ಚಿನ ಪ್ರವಾಸಿಗರು ದಸರಾದ ಒಂದು ವೈಭವವನ್ನು ನೋಡೋಕ್ಕೋಸ್ಕರ ಬರ್ತಾರೆ. ಅದಕ್ಕೋಸ್ಕರವಾಗಿ ಈ ಒಂದು ವಿಶೇಷ ಹಬ್ಬವನ್ನು ಸರ್ಕಾರವು ನಗರ ಹಬ್ಬವನ್ನಾಗಿ ಆಚರಣೆ ಮಾಡಲಾಗತ್ತೆ. ಹಿಂದೆ ಮೈಸೂರಿನ ಮಹಾರಾಜರು ಅಂಬಾರಿ ಮೇಲೆ ಕುಳಿತುಕೊಂಡು ಮೈಸೂರಿನ ರಾಜಬೀದಿಯಲ್ಲಿ ಹೋಗ್ತಾ ಇದ್ರು. ಆಮೇಲೆ ರಾಜತ್ವ ಕೊನೆಗೊಂಡು ಪ್ರಜಾಪ್ರಭುತ್ವ ಬಂದ್ಮೇಲೆ ರಾಜತ್ವ ಕೊಂಡುಕೊಂಡಿತು. ಅಂದಿನಿಂದ ಜನತಾ ದಸರಾ ಅಂತ ಸರ್ಕಾರವೇ ಆಚರಣೆ ಮಾಡಲಾಗತ್ತೆ. ಸರ್ಕಾರ ಎಲ್ಲ ರೀತಿಯ ಕಚ್ಚುಚ್ಚೆಗಳನ್ನು ಹಾಕಿ ಆನೆಗಳಿಗೆ ಕರ್ಕೊಂಡ್ಬಂದು ಇಲ್ಲಿ ಸಾಲಾಗಿ ನಿಲ್ಲಿಸಿರ್ತಕ್ಕಂಥದ್ದು. ಇನ್ನೇನು ಪುಷ್ಪಾರ್ಚನೆ ಮುಗಿತು, ಆನೆಗಳು ಓಡ್ತಾ ಇದ್ದ. ಈಗ ಅರಮನೆ ಮುಂಭಾಗದಿಂದ ಶಿಬಿರಕ್ಕೆ ಈಗ ಆನೆಗಳು ಹೋಗ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ನೋಡಿ, ಸುಂದರವಾಗಿ ಅಲಂಕರಿಸಿರ್ತಕ್ಕಂಥ ಆನೆಗಳನ್ನ ಅರಮನೆ ಮುಂಭಾಗದ ಕರ್ಕೊಂಡ್ಬಂದು ಸಾಲಾಗಿ ನಿಲ್ಲಿಸಿ ಛಾಯಾಗ್ರಾಹಕರು, ಪತ್ರಕರ್ತರು ಆನೆಗಳ ಒಂದು ಫೋಟೋವನ್ನು ತೆಗೆದುಕೊಡುವ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ನೋಡಿ, ಅರಮನೆ ಮುಂಭಾಗದ ಒಂದು ಸ್ಥಳಕ್ಕೆ ಎಡಭಾಗದ ದೃಶ್ಯಕ್ಕೆ ಅರಮನೆ ಎಡಭಾಗಕ್ಕೆ ಕರ್ಕೊಂಡ್ಬಂದು ಆನೆಗಳನ್ನ ಸಾಲಾಗಿ ನಿಲ್ಲಿಸಿ ಅವುಗಳಿಗೆ ಒಂದು ವಿಡಿಯೋವನ್ನ, ಫೋಟೋವನ್ನು ತೆಗೆದುಕೊಂಡು ಪತ್ರಿಕೆಯಲ್ಲಿ ಪ್ರಕಟ ಮಾಡೋಕ್ಕೋಸ್ಕರವಾಗಿ ಕರ್ಕೊಂಡ್ಬಂದಿದೆ. ನೋಡಿ, ಯಾವ ರೀತಿ ಎಲ್ಲೋ ಆನೆಗಳು ಸಲಾಮನ್ನ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಿ. ಈಗ ಅತ್ಯಂತ ಸುಂದರವಾಗಿದ್ದ ಕ್ಷಣ ಇದು. ಆನೆಗಳು ಸಲಾಮ್ ಮಾಡ್ತಾ ಇರತಕ್ಕಂಥ ದೃಶ್ಯ ಅರಮನೆ ಮುಂಭಾಗದಲ್ಲಿ ಪತ್ರಕರ್ತರಿಗೆ ಸಲಾಮ್ ಮಾಡಿ ಪೋಸ್ಟ್ ಕೊಡ್ತಾ ಇರತಕ್ಕಂಥ ಆನೆಗಳನ್ನ ನಾವೀಗ ನೋಡ್ತಾ ಇದ್ದೀರಾ. ಇಲ್ಲಿಂದ ಆನೆಗಳ ಶಿಬಿರಕ್ಕೆ ಕರೆದುಕೊಂಡು ಹೋಗಲಾಗುತ್ತದೆ. ಅಲ್ಲಿ ಅವಳಿಗೆ ಆಹಾರ ಪಾನಾದಿಗಳನ್ನು ಕೊಟ್ಟು ಅವಳಿಗೆ ವಿಶ್ರಾಂತಿಯನ್ನು ನೀಡಲಾಗುತ್ತದೆ. ವಿಶ್ರಾಂತಿ ನೀಡಿದ ನಂತರ ಕೆಲವೇ ದಿನಗಳಲ್ಲಿ 2-3 ದಿವಸಗಳಲ್ಲಿ ಅರಮನೆಯಲ್ಲಿ ತಾಲೀಮು ನಡೆಸಲಾಗುತ್ತದೆ. ಆಮೇಲೆ ಅವರಿಗೆ ದಸರಾ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಸುಮಾರು 3 ಕಿಲೋಮೀಟರ್ ಮಾರ್ಗದಲ್ಲಿ ಅವರಿಗೆ ನಡಿಗೆ ತಾಲೀಮನ್ನು ಅವರಿಗೆ ನೀಡಲಾಗುತ್ತದೆ. ನೋಡಿ, ಎಲ್ಲ ಪತ್ರಕರ್ತರು ಈ ಆನೆಗಳ ಒಂದು ಛಾಯಾಚಿತ್ರವನ್ನು, ವಿಡಿಯೋವನ್ನು ತೆಗೆದುಕೊಂಡಿರ್ತಕ್ಕಂಥ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಈಗ ನೋಡಿ, ಎಲ್ಲ ಕಾರ್ಯಕ್ರಮ ಹೀಗೆ ಮುಕ್ತವಾದ ಸಂಭ್ರಮ ಬಂತು. ಈಗ ಆನೆಗಳನ್ನ ಶಿಬಿರಕ್ಕೆ ಕರೆದುಕೊಂಡು ಹೋಗಿ ಬಿಡಲಾಗುತ್ತದೆ. ಮಾವತರು, ಕಾವಡಿಯರು ಕೂಡ ಎಲ್ಲರೂ ಕೂಡ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಸಮಯ ಬಂತು. ಯಾಕಂದರೆ ಬೆಳಿಗ್ಗೆ 8:30 ಗಂಟೆಯಿಂದ ಮೈಸೂರಿನ ಕೃಷ್ಣಮೂರ್ತಿ ಪುರಂನಲ್ಲಿರತಕ್ಕಂಥ ಅರಣ್ಯ ಭವನದಿಂದ ಆನೆಗಳನ್ನು ಶೃಂಗಾರ ಮಾಡಿ ಅವುಗಳಿಗೆ ಚಿತ್ತಾರಗಳನ್ನು ಬರೆದು ಗೌಣಿಗಳನ್ನು ಹಾಕಿ ಅವುಗಳನ್ನು ಕೃಷ್ಣಮೂರ್ತಿಪುರಂ ಇರತಕ್ಕಂಥ ಅರಣ್ಯ ಭವನದಿಂದ
ಮೈಸೂರಿನ ಅರಮನೆಗೆ ರಸ್ತೆಯಲ್ಲಿ ನಡೆಸಿಕೊಂಡು ತರಲಾಗಿತ್ತು. ರಸ್ತೆ ನಡೆದಿದ್ದರಿಂದ ಆನೆಗಳಿಗೆ ಧನ್ಯವಾಗಿರ್ತದೆ. ನಾವು ಕೃಷ್ಣಮೂರ್ತಿಪುರಂನಿಂದ ಅರಮನೆಗೆ ಸ್ಕೂಟ್ರಲ್ಲಿ ಬಂದಿದ್ದೀನಿ. ಯಾಕಂದ್ರೆ ನಮ್ಗೆ ಅದರಿಂದ ಇಲ್ಲಿ ತನಕ ನಡಕ್ಕೆ ಅಷ್ಟು ತೊಂದರೆ ಆಗಿರ್ತಕ್ಕಂದ್ರೆ ಎಲ್ಲ ದೃಶ್ಯಗಳನ್ನು ಚಿತ್ರೀಕರಣ ಮಾಡಬೇಕಾದ್ರೆ ವೇಗವಾಗಿ ಒಂದು ಸ್ಥಳಕ್ಕೆ ಹೋಗ್ಬೇಕಾಗತ್ತೆ. ನೋಡಿ, ಆನೆಗಳು ಸಾಲಾಗಿ ಶಿಬಿರಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀವಿ. ಈಗ ದಣಿದಿರುವ ಆನೆಗಳು ಶಿಬಿರಕ್ಕೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ತೇವೆ. ವಿಶ್ರಾಂತಿಯನ್ನು ತೆಗೆದುಕೊಂಡು ನಂತರ ಒಂದು 2-3 ದಿವಸ ಅರಮನೆಯಲ್ಲಿ ಅವುಗಳಿಗೆ ನಡಿಗೆ ತಾಲೀಮನ್ನು ನೀಡಲಾಗಿದೆ. ಯಾವ ರೀತಿ ಚಿತ್ರವನ್ನು ಬರೋದಕ್ಕಂತ ಆನೆಗಳು ಸುಂದರವಾಗಿ ಕಾಣ್ತಾ ಇರ್ತಕ್ಕಂಥ ದೃಶ್ಯ. ಸುತ್ತಲೂ ಕಣ್ಣಾಯಿಸಿಕೊಂಡು ಆನೆಗಳು ನೋಡ್ತಾ ಇರ್ತಕ್ಕಂಥದ್ದು. ಮಾವುತರು ಪಕ್ಕದಲ್ಲೇ ಇದ್ದು ಅವುಗಳನ್ನು ಸರಿದಾರಿಯಲ್ಲಿ ನಡೆಸ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಆನೆಗಳು ಅರಮನೆಯ ಎಡಭಾಗದಲ್ಲಿ ಹಾಕಿರ್ತಕ್ಕಂಥ ಶಿಬಿರಗಳಿಗೆ ಹೋಗ್ತೇವೆ. ಈಗ ಇಲ್ಲಿ ಅಲ್ಲಿ ಗೋಣಿಗಳನ್ನ ಒಂದು ಆಭರಣಗಳನ್ನು ತೆಗೆದುಬಿಟ್ಟು ಅವುಗಳಿಗೆ ಆಹಾರವನ್ನು ಕೊಟ್ಟು ನೀರನ್ನು ಕೊಟ್ಟು ವಿಶ್ರಾಂತಿಯನ್ನು ಕೊಡಲಾಗುತ್ತೆ. ವಿಶ್ರಾಂತಿ ಕೊಟ್ಟಂತ ನೋಡಿ, ಜಯಮಾತಾಂಡಗೆ ಇದನ್ನ ಎಡಭಾಗದಲ್ಲಿ ಆನೆಗಳ ಶಿಬಿರವನ್ನು ಹಾಕಿಕೊಟ್ಟಿದ್ದಾರೆ. ಅಲ್ಲಿಗೆ ಆನೆಗಳು ಹೇಳ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವೀಗ ನೋಡ್ತಾ ಇದ್ದಾರೆ. ಈಗ ಅರಮನೆಯ ಎಡಭಾಗಕ್ಕೆ ಬರ್ತಾ ಇದೆ. ಈಗ ನೋಡಿ, ಅರಮನೆ ಹಿನ್ನೆಲೆಯಲ್ಲಿ ಬರ್ತಾ ಇರ್ತಕ್ಕಂಥ ಆನೆಗಳನ್ನು ನಾವು ನೋಡ್ತಾ ಇದ್ದಾರೆ. ಈಗ ಆನೆಗಳನ್ನು ನೋಡುವ ಒಂದು ಸಂತೋಷ. ಅವುಗಳ ದಪ್ಪಕಾಲಗಳು, ಸೊನ್ನೆಲೆಗಳು ಇರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತೀವಿ. ನೋಡಿ, ಕಣ್ಕೋರಿಸುವಂಥ ಬಣ್ಣಗಳ ಜೋಲಿಗಳನ್ನು ಹಾಕಿಕೊಂಡು ಆನೆಗಳು ಮುಂದೆ ಸಾಗ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ನೋಡ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಅರಮನೆಯ ಹಿನ್ನೆಲೆಯಲ್ಲಿ ಈ ಆನೆಗಳು ಹೋಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯ. ಎಲ್ಲರೂ ಕೂಡ ಸೆಲ್ಫಿ ತೆಗೆದುಕೊಂಡು, ವಿಡಿಯೋ ತೆಗೆದುಕೊಂಡು, ಫೋಟೋ ತೆಗೆದುಕೊಂಡು ಸಂಭ್ರಮಿಸುವ ಕ್ಷಣ ಇದು. ಈಗ ಯಾವುದೇ ರೀತಿಯ ಸರ್ಕಾರಿ ಕಾರ್ಯಕ್ರಮ ಇಲ್ಲ. ಈಗ ಉತ್ಪಾದನೆ ಆದ ತಕ್ಷಣ ಸರ್ಕಾರಿ ಕಾರ್ಯಕ್ರಮ ಮುಕ್ತವಾಯಿತು. ಆನೆಗಳಿಗೆ ವಿರಾಮ. ಈಗ ಆನೆಗಳನ್ನು ಈಗ ಮೈಸೂರು ಅರಮನೆಯ ಎಡಭಾಗದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಹಾಕಿರ್ತಕ್ಕಂಥ ಆನೆಗಳ ಶಿಬಿರಕ್ಕೆ ಅವುಗಳು ಹೋಗ್ತವೆ. ಈಗ ಹೋದಾಗ ನೋಡಿ, ಆನೆಗಳೀಗ ಶಿಬಿರಕ್ಕೆ ಹೋಗ್ತಾ ಇವೆ. ಈಗ ಇಲ್ಲಿ ಪತ್ರಕರ್ತರು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿಯ ಒಂದು ಭಂಗಿಯಲ್ಲಿ ಆನೆಗಳನ್ನು ನಿಲ್ಲಿಸಿ ಫೋಟೋಗಳನ್ನು ತೆಗಿತಾರೆ. ಇಲ್ಲಿ ಯಾವ ರೀತಿಯ ರೆಸ್ಟ್ರಿಕ್ಷನ್ ಇಲ್ಲ. ಸರ್ಕಾರಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಕ್ತವಾಗಿರುತ್ತ ಫೋಟೋಗ್ರಾಫರ್ಗಳಿಗೆ ಮತ್ತು ಪತ್ರಕರ್ತರಿಗೆ ತುಂಬಾ ಸ್ವಾತಂತ್ರ್ಯ ಸಿಕ್ಕಿದೆ. ಇಲ್ಲಿ ಅವರು ಆನೆಗಳನ್ನು ಯಾವ ಭಂಗಿಯಲ್ಲಿ ಬೇಕೋ ಆ ರೀತಿ ಆನೆಗಳನ್ನು ನಿಲ್ಲಿಸಿ ಅವು ಒಂದು ಫೋಟೋನ ತೆಗೆದುಕೊಳ್ತಾ ಇರೋ ದೃಶ್ಯ ನೋಡ್ತಾ ಇದ್ದಾರೆ. ಆನೆಗಳು ಸಲಾಮ್ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ಅಲ್ಲಿ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೇವೆ. ಅತ್ಯಂತ ಸುಂದರವಾಗಿ ಕ್ಷಣ ಮುಕ್ತವಾಯಿತು. ಆನೆಗಳೀಗ ಶಿಬಿರಕ್ಕೆ ತೆರಳ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಈ ಒಂದು ಆನೆಗಳ ಸಾಂಪ್ರದಾಯಿಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತವಾಯಿತು. ಈಗ ಅರಮನೆಯಲ್ಲಿ ಸುಮಾರು 2-3 ತಿಂಗಳು ಕೂಡ ಅರಮನೆಯಲ್ಲಿ ಇರ್ತದೆ ಆನೆಗಳು. ಈ ಆನೆಗಳಿಗೆ ಆಹಾರ ಉಪಚಾರಗಳನ್ನು ಮಾಡಿ ಅವರಿಗೆ ದಷ್ಟಪುಷ್ಟಿಯನ್ನಾಗಿ ಮಾಡಲಾಗುತ್ತದೆ. ಯಾಕಂದ್ರೆ ಸುಮಾರು 2.5-3 ಕಿಲೋಮೀಟರ್ ದಸರಾದಲ್ಲಿ ಆನೆಗಳು ಕಾಲ್ನಡಿಗೆಯಲ್ಲಿ ರಸ್ತೆ ಮಾರ್ಗವಾಗಿ ಬನ್ನಿಮಠಕ್ಕೆ ತೆರಳಬೇಕು. ಅದಕ್ಕೋಸ್ಕರ ಅವುಗಳಿಗೆ ತಾಲೀಮನ್ನು ನೀಡಲಾಗುತ್ತದೆ. ಈ ಒಂದು ಆನೆಗಳ ಒಂದು ಸುಂದರವಾದ ನೋಟವಂತ ನೋಡ್ತಿದ್ರೆ ಅವುಗಳಿಗೆ ಸಲಾಮ್ ಮಾಡುವಂತಹ ಭಂಗಿನಲ್ಲಿ